ನಮಸ್ಕಾರ ವೀಕ್ಷಕರೇ. ಗಣಪತಿಯ ಹಬ್ಬದ ಕತೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಗೌರಿ ವ್ರತವನ್ನು ಕೂಡ ಈ ಗಣೇಶ ಚತುರ್ಥಿಯ ಸಮಯದಲ್ಲಿ ಮಾಡ್ತಾರೆ. ಇದರ ಒಂದು ಹಿನ್ನೆಲೆ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ತಿಳಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಹೀಗಾಗಿ ಗೌರಿ ಹಬ್ಬದ ಕಥೆಯನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಒಂದು ಕಾಲದಲ್ಲಿ ಸುರಾಸುರ ಎಂಬ ಶಕ್ತಿಸಾಲು ಅಸುರನಿದ್ದ. ಅವನು ತೀವ್ರವಾದ ತಪಸ್ಸು ಮಾಡಿ ದೇವರಿಂದ ವರಗಳನ್ನು ಪಡೆದು ತುಂಬಾ ಅಹಂಕಾರಿಯಾಗಿದ್ದ. ಹೀಗೆ ಶಕ್ತಿಶಾಲಿ ಅಸುರನು ಮಂಡಲ ಜೊತೆಗೆ ದೇವಾನುದೇವತೆಗಳಿಗೂ ಕೂಡ ತೊಂದರೆಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವತೆಗಳು ಸಹಿಸಲಾಗದೆ ಗೌರಿ ದೇವಿ ಅಂದರೆ ಪಾರ್ವತಿ ದೇವಿ ಹತ್ರ ಹೋಗ್ತಾರೆ. ಪಾರ್ವತಿ ದೇವಿ ಹತ್ರ ಹೋಗಿದಾಗ ಪಾರ್ವತಿ ರಾಕ್ಷಸನನ್ನು ಸಂಹಾರ ಮಾಡುವುದಾಗಿ ಭಾಷೆಯನ್ನು ಕೊಡುತ್ತಾಳೆ ದೇವತೆಗಳಿಗೆ. ದೇವಿಯ ಶಕ್ತಿ ರೂಪ ತಾಳಿಕೊಂಡು ಸುರಾಸುರನ ವಿರುದ್ಧ ಭೀಕರ ಯುದ್ಧ ಮಾಡುತ್ತಾರೆ. ಆ ಸಮಯದಲ್ಲಿ ಸುರಾಸುರನನ್ನು ಮೃತ ಮಾಡಿ ಸುರಾಸುರನನ್ನು ಸಂಹರಿಸುತ್ತಾಳೆ. ಈ ವಿಜಯದ ದಿನವನ್ನೇ ನಾವು ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಅಂತ ಕರೀತಾವೆ. ಇದು ಸ್ವರ್ಣಗೌರಿಯ ಅಥವಾ ಗೌರಿ ಪೂಜೆಯ ಒಂದು ಮಹತ್ವವಾಗಿರುತ್ತದೆ. ಇಂತಹ ಹಲವಾರು ವಿಡಿಯೋಗಳಿಗಾಗಿ ಹಲವಾರು ಪುಣ್ಯಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.